ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊಂತ ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಬಂದು ಮದುವೆ ವ್ಲಾಗ್. ನಾನು ಪ್ರೀವಿಯಸ್ ಕ್ಲಿಪ್ಪಿಂಗಲ್ಲೇ ತೋರಿಸಿರೋ ಹಾಗೆ 2 ದಿನ ಮದುವೆಗೆ ಹೋಗಿದ್ದೆ. ಅದರದ್ದು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿರ್ತೀನಿ. ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅನ್ಕೊತೀನಿ. ನನ್ನ ಔಟ್ಫಿಟ್ ಬಂದು ಈ ರೀತಿ ಇದೆ, ಸ್ವಲ್ಪ ಬ್ಲರ್ರಾಗಿ ಕಾಣಿಸ್ತಿದೆ. ಬನ್ನಿ ಛತ್ರಕ್ಕೆ ಹೋಗೋಣ. ಛತ್ರದಲ್ಲಿ ಬಂದು ನಾವು ಸ್ವಲ್ಪ ಬೇಗ ಹೋಗಿರೋದ್ರಿಂದ ಅದು ಶಾವಿಗೆ ಉಪ್ಪಿಟ್ಟು ಮತ್ತು ಚಟ್ನಿ ಇತ್ತು ಫಸ್ಟೇ ಬಂದಿರೋರಿಗೆ. ಮತ್ತು ಹೊರಗಿನ ಅಲಂಕಾರ ಈಗಿತ್ತು. ನಾನು ಮೊದಲೇ ವೀಡಿಯೋಸಲ್ಲಿ ಅಂದರೆ ಪ್ರೀವಿಯಸ್ ವೀಡಿಯೋಲ್ಲಿ ನಾನು ತೋರಿಸಿದ್ದೆ ನಿಮಗೆ ಈ ಚಿತ್ರನ. ಇದು ಉದ್ದಾನೇಶ್ವರ ಕಲ್ಯಾಣ ಮಂಟಪ ಅಂತ ಸಿದ್ಧಗಂಗೆ ಮಠದಲ್ಲಿರೋ ಅಂಥದ್ದು. ನಾನು ಮುಂಚೆನೇ ಇದು ಸ್ವಲ್ಪ ಡೀಟೇಲಾಗೆ ತೋರಿಸಿದ್ದೆ. ಈಗ ಸುಮ್ಮನೆ ಇವ್ರ ಅರೇಂಜ್ಮೆಂಟ್ಸ್ ಎಲ್ಲ ಹೇಗಿದೆ ಅಂತ ಒಂದು ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಆ್ಯಸ್ ಯೂಶ್ವಲ್ ಆಗಿ ಯಾವ ರೀತಿ ಇರುತ್ತೆ, ವೆಲ್ಕಮ್ ಡ್ರಿಂಕು ಅದೆಲ್ಲ ಇದ್ದೇ ಇತ್ತು ನೋಡಿ. ವೆಲ್ಕಮ್ ಡ್ರಿಂಕ್ ಕೊಡೋದಕ್ಕೆ ಇವರಿಬ್ಬರು ನಿಂತಿದ್ರು. ಹಾಗೆ ಈ ಕಡೆ ನಮ್ಮ ಮಾಮ ಕೂಡ ಕೂತಿದ್ರು. ಮದುವೆ ಹೆಣ್ಣಿನ ಹಬ್ಬ. ಮತ್ತು ಬನ್ನಿ ಒಳಗೆ ಹೋಗೋಣ. ಒಳಗೆ ಹೋದರೆ ಈ ರೀತಿ ಈಗ ಟ್ರೆಂಡ್ ಆಗಿಬಿಟ್ಟಿದೆಯಲ್ಲ, ಈ ರೀತಿ ಫೋಟೋಸ್ ತಗೊಳೋದಕ್ಕೆ ಅಂತಲೇ ಒಂದು ಫೋಟೋ ಥರ ಬ್ಯಾಕ್ಗ್ರೌಂಡ್ ಎಲ್ಲ ಮಾಡಿರ್ತಾರಲ್ಲ, ಬಟ್ ಈಗೆಲ್ಲ ಟ್ರೆಂಡ್ ಆಗಿಬಿಟ್ಟಿದೆ. ಮತ್ತು ಇಲ್ಲಿ ಗಣೇಶ. ನನಗೆ ಇಷ್ಟ ಆಗಿದ್ದು ಅಂದರೆ ಇದು ಅರೇಂಜ್ಮೆಂಟು, ಅಂದರೆ ಗಂಡು ಹೆಣ್ಣು ಹೋಗೋದು ಮತ್ತು ಜನರು ಬರ್ತಾರಲ್ಲ, ರಿಸೆಪ್ಷನ್ಗೆ ಬರ್ತಾರಲ್ಲ ಜನರುಗಳು, ಅವರು ಕೂಡ ಹೋಗೋದು. ಇಲ್ಲಿ ರೆಡ್ ಕಾರ್ಪೆಟ್ ಮೇಲೆ ಹೋಗೋವಂಥದ್ದು. ಮತ್ತು ಇದೆಲ್ಲ ಹಾಕಿದಾರಲ್ಲ ರೆಕ್ಟ್ಯಾಂಗಲ್ ಶೇಪಲ್ಲಿ ಕಲರ್ಸ್ ಆಗಿ ಕಾಣಿಸ್ತಿತ್ತು. ಅದು ಇದರಲ್ಲಿ ಫೋಟೋ ವಿಡಿಯೋದಲ್ಲಿ ನೋಡೋಕ್ಕಿಂತ ಎಕ್ಸಾಕ್ಟ್ ಕಣ್ಣೆದುರು ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ಯಾಕಂದರೆ ಸ್ವಲ್ಪ ಕತ್ಲೆ ಆಗಿರೋದ್ರಿಂದ ಲೈಟಿಂಗ್ ಅರೇಂಜ್ಮೆಂಟ್ಸ್ ಎಲ್ಲ ಚೆನ್ನಾಗಿತ್ತು. ಮತ್ತು ಸ್ಟೇಜು ಕೂಡ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ನೋಡಿ. ಒಂದು ದೇವತೆಗಳದ್ದು ಅಲಂಕಾರ ಇರುತ್ತಲ್ಲ ಆ ರೀತಿ ಇತ್ತು. ಇಲ್ಲಿ ಮಂಚ ಇದೆ ನೋಡಿ, ಅದ್ರ ಮೇಲೆ ವಿಡಿಯೋಸು ಎಲ್ಲನೂ ಶೂಟ್ ಮಾಡ್ಕೊಳೋದಕ್ಕೆ ಅಂತ ಎತ್ತರವಾಗಿರಬೇಕು ಅಂತ ಹಾಕಿದ್ದಾರೆ. ಇಲ್ಲೆಲ್ಲ ಸ್ವಲ್ಪ ಜನಗಳು ಈಗ ಬರ್ತಾ ಇದ್ದಾರೆ. ಬನ್ನಿ, ನಾನೊಂದು ಫೋಟೋ ಅಲ್ಲೆಲ್ಲ ಇರುತ್ತಲ್ಲ, ಒಂದೆರಡು ಫೋಟೋಸ್ಗಳು ಅದನ್ನೆಲ್ಲ ತಕ್ಕೊಳ್ಳೋಣ. ಇದು ಬಂದು ವಿಡಿಯೋ ಮಾಡ್ತಿರೋದು ಬಂದು ನನ್ನ ಮಗ. ಅವನು ನನ್ನ ಮುಖ ಎಲ್ಲ ಸ್ವಲ್ಪ ಬ್ಲ್ಯಾಕ್ ಬರೋಂಗೆ ಮಾಡಿಬಿಟ್ಟಿದ್ದಾನೆ. ಆ್ಯಕ್ಚುಲಿ ಅದು ಲೈಟ್ ಶೇಡು ಏನಂತ ಗೊತ್ತಾಗ್ತಾ ಇಲ್ಲ, ಬಟ್ ಆ ರೀತಿ ಬಂದಿತ್ತು. ಅದಾದಮೇಲೆ ನಾವು ಫೋಟೋಸ್ಗಳೇ ತಗೊಂಡ್ವಿ ಡೈರೆಕ್ಟಾಗಿ. ನಾನು, ನಮ್ಮಮ್ಮ ಮತ್ತು ನಮ್ಮ ಆಂಟಿ ಮತ್ತು ನನ್ನ ಮಗ ನನ್ನ ಮಗಳದು ಎಲ್ಲ ಫೋಟೋಸ್ ತಗೊಂಡೆ. ಈ ವಿಡಿಯೋದಲ್ಲಿ ನೋಡ್ತಿರೋದು ನಮ್ಮ ಆಂಟಿನ ನೀವು ನೋಡೇ ಇರ್ತೀರ. ಹಳೆ ವೀಡಿಯೋಸ್ಗಳಲ್ಲಿ ಎಷ್ಟೊಂದರಲ್ಲಿ ನಾನು ನಿಮ್ಗೆ ತೋರಿಸಿದ್ದೀನಿ. ಈವನ್ ನಮ್ಮಮ್ಮ ಕೂಡ ತೋರಿಸಿದ್ದೀನಿ ಎಷ್ಟೊಂದು ವೀಡಿಯೋಸ್ಗಳಲ್ಲಿ. ಆಮೇಲೆ ಇದೆಲ್ಲ ಸ್ವಲ್ಪ ನಮ್ಮ ಚಿಕ್ಕಪ್ಪ ಮತ್ತು ನನ್ನ ಮಗ ತೆಗ್ದಿರೋ ಅಂಥ ಫೋಟೋಸ್ಗಳು. ನಾನು ಜಾಸ್ತಿ ವೀಡಿಯೋಗಳನ್ನ ಮಾಡ್ಕೊಳಕ್ಕೆ ಹೋಗಲಿಲ್ಲ, ಹಾಗೆ ಫೋಟೋಸ್ಗಳನ್ನ ತಗೊಂಡಿದ್ದಷ್ಟೇ. ಈಗ ಹೆಣ್ಣು ಗಂಡು ಎಂಟ್ರಿ ಆಗ್ತಾ ಇದ್ದಾರೆ. ಹೆಣ್ಣು ಗಂಡು ಈ ಥರ ಎಂಟ್ರಿ ಆದರೂ ನಾನು ಮುಂದೆ ಬರ್ತಾರೆ ಅಂದ್ಕೊಂಡೆ. ಆ್ಯಕ್ಚುಲಿ ಅವ್ರು ಮುಂದೆ ಬರಲಿಲ್ಲ. ಆ ಸೈಡ್ ಇತ್ತಲ್ಲ ಅರೇಂಜ್ಮೆಂಟ್ಸ್ ಮಾಡಿದ್ರಲ್ಲ, ಆ ಕಡೆಯಿಂದ ಹೋದರು. ರೆಡ್ ಕಾರ್ಪೆಟ್ ಇದೆಯಲ್ಲ ಅಲ್ಲಿಂದ ಹೋದರು. ಅದಕ್ಕೆ ದೂರದಿಂದ ಒಂದು ಸ್ವಲ್ಪ ತಕ್ಕೊಂಡೆ. ಮತ್ತು ಇದು ಬಂದು ನಮ್ಮ ಅತ್ತೆ, ಅಂದರೆ ಹೆಣ್ಣಿನವ್ರ ಅಮ್ಮ, ಭಾಗ್ಯತ್ತೆ ಅಂತ. ಇವ್ರದ್ದು ಅಂದರೆ ಇವರ ಗಂಡು ಹೆಣ್ಣು ಮದುವೆ ಆಗ್ತಿದ್ದಾರಲ್ಲ, ಅವ್ರ ಎಂಗೇಜ್ಮೆಂಟ್ ವಿಡಿಯೋ ಕೂಡ ನಾನು ಆ್ಯಡ್ ಮಾಡಿದ್ದೆ, ನೋಡಿರ್ತೀರ ಎಷ್ಟೊಂದು ಜನ. ಇದು ಎಲ್ಲನೂ ನಮ್ಮ ನೆಂಟರುಗಳು. ಅಂದರೆ ಈ ಥರ ನಾನು ಹೇಳಿದ್ದು ತಕ್ಕೊಳ್ಳಿ ಫೋಟೋಸ್ನ ವೀಡಿಯೋಸ್ನ ಅಂತ, ಅಂದರೆ ಕ್ಲಾರಿಟಿಯಾಗಿ ತೆಗೀರಿ ಅಂತ. ಆ್ಯಕ್ಚುಲಿ ನನ್ನ ವೀಡಿಯೋಸು ಫೋಟೋಸು ಏನೂ ಕರೆಕ್ಟಾಗಿ ಬಂದಿಲ್ಲ. ಹೆಂಗಂಗೆ ಅಂದರೆ ಬರೀ ವೀಡಿಯೋ ತೆಗಿ ಅಂತ ಕೊಟ್ಟರೆ ಬರೀ ಫೋಟೋಸ್ಗಳನ್ನ ತೆಗೆದುಬಿಟ್ಟಿದ್ದಾರೆ ನೋಡಿ. ಈ ಥರ ವೀಡಿಯೋಗಳನ್ನ ತೆಗಿ ಅಂತ ನಾನು ಇದು ಕೊಟ್ಟಿರೋದು, ನೋಡಿದ್ರೆ ಬರೀ ಫೋಟೋಸ್ಗಳನ್ನ ತೆಗೆದಿದ್ದಾರೆ. ನನಗೆ ಇದೇ ಗೊತ್ತೇ ಆಗಲಿಲ್ಲ, ವೀಡಿಯೋ ಮಾಡ್ತಾಯಿಲ್ಲ ಇವರು ಅಂತ. ನಾನು ವೀಡಿಯೋ ಮಾಡ್ತಿದ್ದಾರೆ ಅಂತಲೇ ತಿಳ್ಕೊಂಬಿಟ್ಟಿದ್ದೀನಿ. ಅಲ್ಲಿ ಒಬ್ಬರು ಇವರು ಕೊಟ್ಟಿದ್ದೆ, ಅವ್ರು ಆ ಥರ ಮಾಡಿದ್ದಾರೆ. ಸೊ ಹೋಗಲಿ ಬಿಡು ಅಂತ ನಾನು ಮನೆಗೆ ಬಂದಮೇಲೆ ಗೊತ್ತಾಗಿದ್ದು. ಮತ್ತು ಈ ಕಡೆಯಿಂದನೂ ಒಂದೆರಡು ಫೋಟೋಸ್ಗಳೆಲ್ಲ ತಕ್ಕೊಂಡಿದ್ದೆ ನೋಡಿ. ಇಲ್ಲೆಲ್ಲ ನಿಂತ್ಕೊತಿದ್ದಾರೆ ನೋಡಿ, ಈ ರೀತಿ ತಕ್ಕೊತಾ ಇದ್ದೆ. ಇಲ್ಲಿ ನನ್ನ ಗಗನವ್ರ ಮಗ ತುಂಬಾ ಅಳ್ತಾ ಇದ್ದ. ಅದಕ್ಕೋಸ್ಕರ ಜಾಸ್ತಿ ವೀಡಿಯೋಸ್ ಎಲ್ಲ ತಗೊಳಕ್ಕಾಗಲಿಲ್ಲ. ಅದಕ್ಕೋಸ್ಕರ ರಾಂಗ್ ರೂಟಲ್ಲಿ ಬಂದಿದ್ದೀವಿ. ಇದು ನೆಕ್ಸ್ಟ್ ಡೇ ಹೋಗಿರೋ ಅಂಥದ್ದು, ಫೆಬ್ರವರಿ 14 ಇವ್ರ ಧಾರೆ ಮುಹೂರ್ತ ಆಗಿದ್ದು. ಬನ್ನಿ ತಾಳಿ ಕಟ್ಟೋದನ್ನ ನೋಡ್ಕೊಂಡು ಬರೋಣ.
ನೀವೆಲ್ಲ ನೋಡೇ ಇರ್ತೀರ, ಮದುವೆಗಳಲ್ಲಿ ಮರಶಾಸ್ತ್ರ ಅಂತ ಮಾಡಿಬಿಟ್ಟು 5 ಜನ ಅಥವಾ 9 ಜನಕ್ಕೆ ಮರದ ಬಾಗಡನ ಹಂಚ್ತಾರೆ ಮುತ್ತೈದೆಯರಿಗೆ. ಅದು ಹೆಣ್ಣು ಹುಡುಗಿನೇ ಹಂಚಬೇಕು ಅಂತ ಎಲ್ಲ ಇರುತ್ತೆ, ಅದರಿಂದ ಮಾಡ್ತಾಯಿದ್ದಾರೆ. ಈ ರೀತಿ ಎಷ್ಟೊಂದು ಎಲ್ಲ ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಗಳನ್ನ ಆ್ಯಡ್ ಮಾಡಿದ್ದೀನಿ ಆ್ಯಕ್ಚುಲಿ. ಇದು ಸ್ಟೇಜ್ ಬಂದು ಮಧ್ಯದಲ್ಲಿ ಹಾಕಿರೋ ಅಂಥದ್ದು, ಅಂದರೆ ಛತ್ರದ ಹಾಲ್ ಇರುತ್ತಲ್ಲ ದೊಡ್ಡದಾಗಿ, ಅದ್ರ ಮಧ್ಯದಲ್ಲಿ ಹಾಕಿರೋ ಅಂಥದ್ದು. ಮತ್ತು ಎದುರುಗಡೆ ನಾವು ಅದೇ ರಿಸೆಪ್ಷನ್ಗೆ ಹಾಕಿದ್ವಲ್ಲ ಅದನ್ನೆಲ್ಲ ಕಾಣ್ಬೋದು. ನಾನು ನಿಮಗೆ ಈಗ ಡೀಟೇಲಾಗಿ ತೋರಿಸ್ತೀನಿ ನೋಡಿ. ಅರೇಂಜ್ಮೆಂಟ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಇದು ಸುತ್ತಲೂ ಕೂಡ ಜನ ಕುತ್ಕೊಳ್ಳೋಂಗೆ ಮಾಡಿದ್ದಾರೆ, ಮತ್ತು ಆ್ಯಂಟಿಕಲ್ ಕೂಡ ಮಾಡಿದ್ದಾರೆ ನೋಡಿ. ಈಗ ಕಾಣಿಸುತ್ತೆ ರಿಸೆಪ್ಷನ್ದು ಹಲ್ಲಿದೆ ಮತ್ತು ಸ್ಟೇಜು ಮಧ್ಯದಲ್ಲಿದೆ. ನನಗೆ ಈ ಥರ ಕಾನ್ಸೆಪ್ಟು ತುಂಬ ಚೆನ್ನಾಗಿ ಅನಿಸ್ತು, ಮತ್ತು ಮಂಟಪ ಕೂಡ ತುಂಬ ದೊಡ್ಡದಾಗಿ ಇದೆ ಅಂತ ಅನ್ನಿಸ್ತು. ಇದಾಗಲೇ ಅಂದರೆ ಹೋಗೋಂಥ ಟೈಮು, ಎಲ್ಲರೂ ಊಟ ಮಾಡ್ಕೊಂಡು ಹೋಗೋಂಥ ಟೈಮು, ನಮ್ಮದು ಊಟ ಎಲ್ಲ ಫಿನಿಶ್ ಆಗಿತ್ತು ಅಷ್ಟರಲ್ಲಿ. ನಾನು ಹಾಗೇ ಒಂದು ಕ್ಲಿಪ್ಪಿಂಗ್ ತಗೊಳ್ಳೋಣ ಅಂತ ಬಂದಿದ್ದೆ ನೋಡಿ. ಚೆನ್ನಾಗಿ ಮಾಡಿದ್ದಾರೆ, ದೊಡ್ಡದಾಗಿದೆ ಮಂಟಪ ಎಲ್ಲನೂ. ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.